ನಮ್ಮ ನಾಡು ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಮಂಗಳೂರಿನ ಹೆಸರಾಂತ ಮಾರುತಿ ಮಸಾಲಾ ಗ್ರೈಂಡರ್ ನೂತನ ಮಳಿಗೆ ಇತ್ತೀಚೆಗೆ ಶುಭಾರಂಭಗೊಂಡಿತು. ಮಂಗಳೂರಿನ ಪಂಪ್ವೆಲ್ನಲ್ಲಿ ನೂತನ ಮಸಾಲಾ ಗ್ರೈಂಡರ್ಗಳ ಮಾರಾಟ ಮಳಿಗೆ ಮಾರುತಿ ಗ್ರೈಂಡರ್ಸ್ ಇತ್ತೀಚೆಗೆ ಶುಭಾರಂಭಗೊಂಡಿತು. ನೂತನ ಮಳಿಗೆಯನ್ನು ಮಂಗಳೂರು ದಕ್ಷಿಣದ ಶಾಸಕರಾದ ಎನ್ ಯೋಗೀಶ್ ಭಟ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಆ ಬಳಿಕ ಮಾತನಾಡಿದ ಅವರು, ಕಳೆದ 50 ವರ್ಷಗಳಿಂದ ಗ್ರಾಹಕ ಸೇವೆಗೆ ಹೆಸರುವಾಸಿಯಾಗಿರುವ ಮಾರುತಿ ಗ್ರೈಂಡರ್ಸ್ ಇನ್ನಷ್ಟು ಉತ್ತಮ ಸೇವೆ ನೀಡುವಂತಾಗಲಿ ಎಂದು ಶುಭ ಕೋರಿದರು. ವಿಶೇಷವಾಗಿ ಡಿ.ಆರ್. ಕಾಮತ್ ಕುಟುಂಬದ ಹೆಸರಾಂತವಾಗಿರುವಂತಹ ಮಾರುತಿ ಗ್ರೈಂಡರ್ಸ್ ಅದಕ್ಕೆ ಸಂಬಂಧಪಟ್ಟ ಒಂದು ಹೊಸ ಶೋರೂಮ್ ಅನ್ನು ಇವತ್ತು ಉದ್ಘಾಟಿಸುವಂತಹ ಒಂದು ಸಂಕಲ್ಪ ಆಗಿದೆ. ವಿಶೇಷವಾಗಿ ಮಾರ್ಗಶಿರ ಮಾಸದ ಸಪ್ತಮಿ ತಿಥಿಯ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಇವತ್ತು ಶುಭಾರಂಭ ಆಗಿದೆ. ಇನ್ನೋರ್ವ ಮುಖ್ಯ ಅತಿಥಿ ಲಯನ್ಸ್ ಜಿಲ್ಲಾ ಗವರ್ನರ್ ಜಿ.ಕೆ. ರಾವ್ ನೂತನ ಮಳಿಗೆಗೆ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸ್ಥೆಯ ಮಾಲೀಕರಾದ ನೀಲೇಶ್ ಕಾಮತ್ ತಮ್ಮ ಸಂಸ್ಥೆಯು ನೀಡುತ್ತಿರುವ ಸೇವೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದರು. ಈಗ ಫಸ್ಟ್ ಆಗಿ ನಾವು ಟೈಪ್ ಗ್ರೈಂಡರ್ ಅಂತ ಇತ್ತು. ಈಗ ಟಿಲ್ಟಿಂಗ್ ಗ್ರೈಂಡರ್ಸ್, ಟೇಬಲ್ ಟಾಪ್ ಗ್ರೈಂಡರ್ಸ್ ಮತ್ತು ಎಲ್ಲ ವಿಧದ ಗ್ರೈಂಡರ್, ಕಮರ್ಷಿಯಲ್ ಗ್ರೈಂಡರ್, ಹೋಟೆಲ್ಗಳಿಗೆ ಆಗುವಂಥದ್ದು ಎಲ್ಲ ಈಗ ತಯಾರಿಸ್ತಾ ಇದ್ದೇವೆ. ಮತ್ತು ಜನರಿಗೆ ಉತ್ತಮ ಸರ್ವಿಸ್ ಕೊಟ್ಟು ಮತ್ತು ನಮ್ಮದು ದರ ಕೂಡ ಕಾಂಪಿಟೇಟಿವ್ ಆಗಿ ಇರುತ್ತೆ. ಸೋಮೇಶ್ವರ ಉಚ್ಚಿಲದ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವ ಮಂಗಳವಾರ ನಡೆಯಿತು. ಉಚ್ಚಿಲ ಸೋಮೇಶ್ವರ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಗೂ ಪ್ರೌಢಶಾಲೆಯ ವಾರ್ಷಿಕೋತ್ಸವದಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಸೋಮೇಶ್ವರ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದ ರಮೇಶ್ ಕೊಲ್ಯನ್ ನೆರವೇರಿಸಿದರು. ಈ ವೇಳೆ ಶಾಲಾ ಅಸೆಂಬ್ಲಿಯೊಂದಿಗೆ ಗಣ್ಯರಿಗೆ ವಿದ್ಯಾರ್ಥಿಗಳು ವಂದನೆ ಸಲ್ಲಿಸಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮುಂಬಯಿಯ ಉದ್ಯಮಿ ಹಾಗೂ ಭಗವತಿ ಶಿಕ್ಷಣ ಟ್ರಸ್ಟಿನ ಗೌರವ ಅಧ್ಯಕ್ಷರಾದ ರೋಹಿದಾಸ್ ಬಂಗೇರ ಪುಟಾಣಿಗಳಿಗೆ ಬಹುಮಾನಗಳನ್ನು ವಿತರಿಸಿದರು. ಶಾಲಾ ಸಂಚಾಲಕರಾದ ಸದಾಶಿವ ಉಳ್ಳಾಲ್, ಸೋಮೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾದ ರಾಜೇಶ್ ಉಚ್ಚಿಲ್, ಪಿಲಾರ್ ಕ್ಲಸ್ಟರ್ನ ರೋಹಿತ ಅಶ್ವ, ರಾಘವಯ್ಯನ್ ಇನ್ನಿತರರು ಉಪಸ್ಥಿತರಿದ್ದರು. ಜೊತೆಗೆ ಮಾಧವ ತಲಪಾಡಿ, ಶಾಲಾ ಮುಖ್ಯ ಶಿಕ್ಷಕರಾದ ರಾಜ್ಕುಮಾರ್ ಮುಂತಾದವರು ವೇದಿಕೆಯಲ್ಲಿದ್ದರು. ಸಂಜೆ ವಾರ್ಷಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ರೋಹಿದಾಸ್ ಬಂಗೇರ ವಹಿಸಿದರು. ನಾರಾಯಣ ಮುಂಬೈ, ಶ್ರೀಮತಿ ಸರೋಜಾ, ಶಿಕ್ಷಣ ಸಂಯೋಜಕರಾದ ಎನ್.ಜಿ. ಕಚೆ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಸಂತೋಷ್ ಕುಮಾರ್ ಶೆಟ್ಟಿ, ಸದಾಶಿವ ಉಳ್ಳಾಲ್, ಮಾಧವ ತಲಪಾಡಿ ಮುಂತಾದವರು ವೇದಿಕೆಯಲ್ಲಿದ್ದರು. ಈ ವೇಳೆ ಮಾತನಾಡಿದ ಎನ್.ಜೆ. ಕಜೆಯವರು, ನಮ್ಮ ವಿದ್ಯಾರ್ಥಿಗಳಲ್ಲಿ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಪರಿಸರ ಪ್ರೇಮವನ್ನು ಬೆಳೆಸಬೇಕು ಎಂದರು. ಶಿಕ್ಷಕಿಯರಾದ ಶ್ರೀಮತಿ ಸುಕನ್ಯಾ ಸ್ವಾಗತಿಸಿದರು. ರೋಶನಿ ಧನ್ಯವಾದವಿತ್ತರು. ಸಿಂಧಿಯಾ ಕಾರ್ಯಕ್ರಮ ನಿರೂಪಿಸಿದರು. ವಿದ್ಯೆಯೊಟ್ಟಿಗೆ ಕ್ರೀಡೆಗಳನ್ನು ಮಕ್ಕಳಿಗೆ ಕೊಟ್ಟರೆ ವಿದ್ಯಾಭ್ಯಾಸ ಜ್ಞಾನವು ಬೇಗ ಬರುತ್ತದೆ ಅಂತ ನಮ್ಮ ಹಿರಿಯವರು ಹೇಳ್ತಿದ್ದರು.